ಕಲಬುರಗಿ ಆಳಂದದಲ್ಲಿ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆಯಂತೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತದ್ದು ಎಸ್ಐಟಿ. ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಮಹದೇವಪುರ ಕ್ಷೇತ್ರ ಮತ್ತು ಆಳಂದ ಕ್ಷೇತ್ರದಲ್ಲಿ ಮತಗಳು ಆಗಿದೆ ಅನ್ನುವಂತ ಬಹುದೊಡ್ಡ ಆರೋಪವನ್ನ ರಾಹುಲ್ ಗಾಂಧಿ ಅವರೇ ಮಾಡಿದರು. ಅದಾದ ನಂತರ ಆಳಂದ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕಾಗಿತ್ತು. ಈ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅವರದ್ದೇ ಸರ್ಕಾರ ಬೇರೆ ಇದೆ, ಕಾಂಗ್ರೆಸ್ನ ಸರ್ಕಾರ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಗುತ್ತೇದಾರ್ ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದಂಥ ಪ್ರಕರಣ ಅಂತ. ಪ್ರಕರಣದ ತನಿಖೆಗೆ ಸಿಐಡಿ ಎಸ್ಐಟಿ ರಚನೆ ಮಾಡಿತ್ತು ಸರ್ಕಾರ. 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ ಎಸ್ಐಟಿಯಿಂದ. 22,000 ಪುಟಗಳ ಚಾರ್ಜ್ ಶೀಟ್ ಇದೆ. ದೊಡ್ಡ ತನಿಖೆ ಅಂತ ಕಾಣಿಸುತ್ತೆ. ಆಳಂದ ಕ್ಷೇತ್ರದ ಮತಚೋರಿ ಬಗ್ಗೆ ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ. ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿತ್ತು ಸರ್ಕಾರ. ಗುತ್ತೇದಾರ್ ಪುತ್ರ ಸೇರಿದಂತೆ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಆಳಂದದಲ್ಲಿ 5,994 ಮತದಾರರ ಹೆಸರನ್ನ ಅಳಿಸಿದ್ದಂತಹ ಆರೋಪ ಇದು. ಹತ್ತತ್ರ 6,000 ಮತದಾರರ ಹೆಸರನ್ನ ಅಳಿಸಿದ್ದಂತಹ ಆರೋಪ. ಇದಕ್ಕೆ ಗುತ್ತೇದಾರ್ ಹಣ ಪಾವತಿ ಮಾಡಿರುವಂತದ್ರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಸದ್ಯ ಪ್ರಕರಣದ ಸಂಬಂಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ತನಿಖಾ ತಂಡ. ಅದರಲ್ಲಿ ಏನೇನೆಲ್ಲ ಸುಭಾಷ್ ಗುತ್ತೇದಾರ್ ಪಾತ್ರ ಇದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದೇ ಇರುವಂತ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಬಹುದೊಡ್ಡ ತನಿಖೆ ಅಂತ ಕಾಣಿಸುತ್ತೆ. 22,000 ಪುಟಗಳ ಚಾರ್ಜ್ ಶೀಟ್ ಅಂದ್ರೆ ಅದರಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಕೂಡ ದೃಢ ಅಂತ ಹೇಳಲಾಗ್ತಾ ಇದೆಯಲ್ಲ, ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಅದರ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಅವ್ರ ಪಾತ್ರ ಹೇಗೆ ದೃಢ ಆಗಿದೆ? ಪೃಥ್ವಿರಾಜ್, ಪ್ರಮುಖವಾಗಿ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಏನು ಮತಗಳ ಆರೋಪ ಒಂದು ಏನು ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಇವಾಗ ಎಸ್ಐಟಿ ಅಧಿಕಾರಿಗಳು ಕೂಡ ಸುದೀರ್ಘವಾದಂತಹ ಒಂದು ತನಿಖೆಯನ್ನು ಮಾಡಿ 22,000 ಒಂದು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಅದರಲ್ಲಿ ಸುಭಾಷ್ ಗುತ್ತೇದಾರ್ ಮಗ ಹರ್ಷಾನಂದ ಸೇರಿದಂತೆ 7 ಮಂದಿ ವಿರುದ್ಧವಾಗಿ ಏನ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಸುಭಾಷ್ ಗುತ್ತೇದಾರ್ ಮಾಜಿ ಶಾಸಕ ಕೂಡ ಹೌದು. ಜೊತೆಯಲ್ಲಿ ಈ ಒಂದು ಮತಗಳು ಅಂದ್ರೆ ಏನ್ ಅಲ್ಲಿ ವೋಟರ್ಸ್ ಏನಿದ್ದಾರೆ, ವೋಟರ್ಸ್ ಐಡಿಯನ್ನ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆಗಳೇನೆಲ್ಲ ಮಾಡಿದ್ರು, ಅದರಲ್ಲಿ ತಂದೆ ಮಗನ ಪಾತ್ರ ದೃಢ ಆಗಿದೆ. ಆ ನಿಟ್ಟಿನಲ್ಲಿ ಉಲ್ಲೇಖ ಆಗಿರುವಂತದ್ದು. ಯಾಕಂದ್ರೆ ಇವರೇ ಒಂದು ಹಣ ಪಾವತಿ ಮಾಡಿರುವಂತದ್ದು, ಜೊತೆಯಲ್ಲಿ ಒಂದು ವೋಟರ್ ಐಡಿ ಲಿಸ್ಟ್ ಗಳನ್ನ ಕೊಡುವಂತದ್ದು, ಅದನ್ನು ಡಿಲೀಟ್ ಮಾಡುವ ಪ್ರಕ್ರಿಯೆಗಳಿಗೆ ಇವರು ಯಾರ್ಯಾರನ್ನ ಸಿಬ್ಬಂದಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವರು ಒಂದು ಸೈಬರ್ ಸೆಂಟರ್ ಅನ್ನ ಕಲಬುರಗಿಯಲ್ಲಿ ಇಟ್ಕೊಂಡು ಅಲ್ಲಿ ಆಪರೇಟ್ ಮಾಡಿರುವಂತದ್ದು ಇವರು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಮತ್ತೆ ಕೆಲ ದಾಖಲೆಗಳನ್ನ, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನಾಗಿರ್ಬೋದು, ಮತ್ತೆ ಕೆಲ ಡಾಕ್ಯುಮೆಂಟ್ಸ್ ಅನ್ನ ಹರ್ಷಾನಂದ ಸುಟ್ಟು ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಸುಭಾಷ್ ಗುತ್ತೇದಾರ್ ಹಿಂದೆ ಅಂದ್ರೆ ಕಳೆದ ಒಂದು ಈ ಒಂದು ಚುನಾವಣೆಯ ಹಿಂದೆ ಏನು 2023ರ ಹಿಂದಿನ ಒಂದು ಚುನಾವಣೆಯಲ್ಲಿ ಅವರು ಗೆದ್ದಿದ್ರು. ಆದ್ರೆ ಈ ಬಾರಿಯ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ BR ಪಾಟೀಲ್ ಕಾಂಗ್ರೆಸ್ ಶಾಸಕರಾಗಿ ಅಲ್ಲಿ ಗೆದ್ದು ಬಂದಿರುವಂತದ್ದು. ಆದ್ರೆ ಈ ಒಂದು ಸಂದರ್ಭದಲ್ಲೂ ಕೂಡ ನನ್ನನ್ನು ಸೋಲಿಸೋಕೆಲ್ಲ ಪ್ರಯತ್ನವನ್ನ ಮಾಡಿದ್ರು ಅನ್ನೋ ಒಂದು ಆರೋಪ ಏನಿತ್ತು. ಆ ನಿಟ್ಟಿನಲ್ಲಿ ಎಸ್ಐಟಿ BK ಸಿಂಗ್ ಅವರ ನೇತೃತ್ವದಲ್ಲಿ ಅಂದ್ರೆ ಸಿಐಡಿ ಎಸ್ಐಟಿಯ ಒಂದು ಟೀಮ್ ಏನಿತ್ತು, ಅದರಲ್ಲಿ BK ಸಿಂಗ್ ಅವರೇ ಒಂದು ಹೆಡ್ ಆಗಿ ಒಂದು ಕಾರ್ಯಾಚರಣೆಯನ್ನ ಮಾಡಿಸಿರುವಂತದ್ದು. ಒಂದು ಟೀಮ್ ಅಲ್ಲಿಗೂ ಕೂಡ ರೇಡ್ ಮಾಡಿದ್ರು. ಸುಭಾಷ್ ಗುತ್ತೇದಾರ್ ಸಂಬಂಧಪಟ್ಟಂತ ಎಲ್ಲಾ ಒಂದು ಕಡೆ ರೇಡ್ ಮಾಡಿ ಪರಿಶೀಲನೆ ಮಾಡಿ ದಾಖಲೆಗಳನ್ನ ತೆಗೆದುಕೊಂಡಿದ್ರು. ಇದರಲ್ಲಿ ಸುಮಾರು 6,000 ಅಂದ್ರೆ 5,994 ಒಂದು ಮತಗಳು ಮಾಡಿರುವಂತಹ ಒಂದು ಏನಿದೆ, ಒಟ್ರೆ ವೋಟರ್ ಐಡಿ ಡಿಲೀಟ್ ಮಾಡಿರುವಂತದ್ದೇನಿದೆ, ಅವೆಲ್ಲವೂ ಕೂಡ ಸಾಕ್ಷಿಗಳು ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಅದಲ್ಲದೆ ಇವರು ಯಾವ ರೀತಿ ಪ್ರೊಸೀಜರ್ ಗಳನ್ನ ಮಾಡ್ತಾ ಇದ್ರು, ಮತ್ತೆ ಅಲ್ಲಿ ಸೈಬರ್ ಸೆಂಟರ್ ತೆರೆಯಕ್ಕೆ ಹರ್ಷಾನಂದನೇ ತನ್ನ ಅಕೌಂಟ್ ಅನ್ನ ಅಂದ್ರೆ ಆನ್ಲೈನ್ ಮೂಲಕವಾಗಿ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿರುವಂತದ್ದು. ಒಂದು ಡಿಲೀಟ್ ಮಾಡೋಕೆ 10 ರೂಪಾಯಿ ರೀತಿಯಲ್ಲಿ, ಮತ್ತೆ ವೋಟರ್ ಐಡಿ ಲಿಸ್ಟ್ ಕೊಡೋದಕ್ಕೆ ಸುಮಾರು ಒಂದು 80 ರೂಪಾಯಿ ರೀತಿಯಲ್ಲಿ ಕೂಡ ಇವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಟೀಮ್ ಆಪರೇಟ್ ಮಾಡಿರುವಂತದ್ದು ಗೊತ್ತಾಗಿದೆ. ಜೊತೆಯಲ್ಲಿ ಇವರು ಬೇರೆ ಬೇರೆ ರಾಜ್ಯಗಳ ಒಂದು ಯುವಕರನ್ನ ಇದರಲ್ಲಿ ಬಳಸ್ಕೊಂಡಿರುವಂತದ್ದು ಕೂಡ ಗೊತ್ತಾಗಿದೆ. ಈ ಮೂಲಕವಾಗಿ ಇವರು ಹರ್ಷಾನಂದ, ಸುಭಾಷ್ ಗುತ್ತೇದಾರ್ ಸೇರಿದಂತೆ 7 ಮಂದಿ ವಿರುದ್ಧವಾಗಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ದೇಶಾದ್ಯಂತ ವೋಟ್ ಚೋರಿಯ ಒಂದು ಹೆಸರಲ್ಲಿ ಕಾಂಗ್ರೆಸ್ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಆಳಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ ಅವರು ಕೂಡ ದೆಹಲಿಯಲ್ಲಿ ಒಂದು ಅಲ್ಲಿ ಅವರ ಮುಂದೆ ಈ ಒಂದು ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡವಾದಂತಹ ಒಂದು ಸಂಭಾಷಣೆ ಅಂದ್ರೆ ಒಂದು ಚರ್ಚಾ ಕಾರ್ಯಕ್ರಮವನ್ನು ನಡೆಸಿದ್ರು. ಆದ್ರೆ ಮುಂದಿರುವಂತದ್ದು ಕರ್ನಾಟಕದಲ್ಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ವಲಯದಲ್ಲೂ ಕೂಡ ಆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಒಂದು ವೋಟ್ ಕಳವು ಆಗಿದೆ ಅನ್ನೋದು ಒಂದು ಆರೋಪ. ಮತ್ತೊಂದು ಆಳಂದದಲ್ಲಿ ಆಗಿರುವಂತದ್ದು ಒಂದು ಆರೋಪ ಬಗ್ಗೆ ಮಾಡಿರುವಂತದ್ದು ಮತದಾರರ ಒಂದು ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ,
ಡಿಲೀಟ್ ಮಾಡಿದಂಥವ್ರನ್ನೆಲ್ಲ ವಿಚಾರಣೆ ಮಾಡಲಾಗಿದೆಯಾ? ಮತ್ತೊಂದ್ ಕಡೆ ಡಿಲೀಟ್ ಆಗಿದ್ದಾರಲ್ಲ ಮತದಾರರು, ಅವರನ್ನು ಕೂಡ ಏನಾದರೂ ವಿಚಾರಣೆ ಮಾಡಲಾಗಿದೆ? ಇಲ್ಲಿ ಚುನಾವಣಾ ಅಧಿಕಾರಿಗಳದ್ದು ಏನಾದರೂ ಪಾತ್ರ ಇದೆಯಾ, ಅಥವಾ ಅವರ ಅಂದ್ರೆ ಕಣ್ತಪ್ಪಿಸಿ ಈ ರೀತಿಯಾಗಿ ಮಾಡಲಾಗಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಗಂಗಾಧರ್? ಪೃಥ್ವಿರಾಜ್, ಅಂದ್ರೆ ಇಲ್ಲಿ ಚುನಾವಣಾ ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅಂದ್ರೆ ಬಿ ಆರ್ ಪಾಟೀಲ್ ಅವರು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿ ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಈ ಒಂದು ಸಿಐಡಿಯ ಎಸ್ಐಟಿ ಅಧಿಕಾರಿಗಳು ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಚುನಾವಣಾ ಆಯೋಗದ ಹೊರತುಪಡಿಸಿ ಉಳಿದ ಇವರು ಸುಭಾಷ್ ಗುತ್ತಿಗೆದಾರ್ ಅಂಡ್ ಇವರ ಟೀಮ್ ಏನಿದೆ, ಇವರು ಒಂದು ಡಿಲೀಟ್ ಅನ್ನ ಮಾಡಿರೋದು ಅಂದ್ರೆ ಅಲ್ಲಿ ವೋಟರ್ ಐಡಿಗಳನ್ನ ಡಿಲೀಟ್ ಮಾಡೋದು ಗೊತ್ತಾಗಿದೆ. ಯಾರ್ಯಾರು ಡಿಲೀಟ್ ಆಗಿತ್ತು ಅಂದ್ರೆ ಸುಮಾರು ಒಂದು 6,000 ಮಂದಿ ಏನಿದ್ದಾರೆ, ಅದರಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಅದರಲ್ಲಿ ವೋಟರ್ ಐಡಿಗಳಲ್ಲಿ ಭಾಗಿಯಾಗಿದ್ರು ಮತ್ತೆ ಯಾರು ವೋಟರ್ ಐಡಿಯನ್ನ ಅಲ್ಲಿ ಹಕ್ಕುದಾರರಾಗಿ ಯಾರಾಗಿದ್ರು ವೋಟರ್ ಐಡಿಯನ್ನು ಪಡ್ಕೊಂಡಿರುವಂತರು ಅವರನ್ನ ಕೆಲವರನ್ನ ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಸಿಐಡಿ ಅಧಿಕಾರಿಗಳು ಕೆಲವರ ವಿಚಾರಣೆ ಮಾಡುವಂತ ಗೊತ್ತಾಗಿದೆ. ಆದ್ರೆ ಇಡೀ ಒಂದು 6,000 ಮಂದಿಯನ್ನು ವಿಚಾರಣೆ ಮಾಡಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾಗಿ ದಾಖಲೆಗಳನ್ನ ನೋಡಬೇಕಾಗಿದೆ, ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಎಸಿಎಂ ಕೋರ್ಟ್ಗೆ ಅವರು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತದ್ದು. ಆ ಒಂದು ದಾಖಲೆಗಳ ಮೂಲಕವಾಗಿ ನೋಡೋದಾದ್ರೆ ಪ್ರಾಥಮಿಕವಾಗಿ ಇವರು ಆ ಒಂದು ವೋಟರ್ ಐಡಿ ಡಿಲೀಟ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇವರು ಅದರಲ್ಲಿ ಪಾತ್ರಧಾರಿಗಳು, ಇವರು ಒಳಸಂಚನ ರೂಪಿಸಿ ಈ ರೀತಿ ವೋಟರ್ ಐಡಿಗಳ ಎಲ್ಲ ಒಂದು ಹೆಸರನ್ನ ಅವರೇ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಈ ತರ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋದು ಆ ಮೂಲಕವಾಗಿ ದೃಢ ಆಗಿದೆ, ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಇನ್ನು ಮುಂದುವರೆದ ಭಾಗವಾಗಿ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇನ್ನೆಲ್ಲ ಏನೆಲ್ಲ ಬೇರೆ ಬೇರೆ ಅಂಶಗಳ ಉಲ್ಲೇಖ ಆಗಿದೆ. ಅದರಲ್ಲಿ ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ಗುತ್ತಿಗೆದಾರ ಆಗಿರ್ಬೋದು, ಅದಲ್ಲದೆ ಅವರ ಮಗ ಏನು ಅದನ್ನು ಹೊರತುಪಡಿಸಿ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಆದ್ರೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟದ್ದು ಗೊತ್ತಾಗಿದೆ. ಆದ್ರೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಮಾಹಿತಿ ಈ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಏನಾಗಿದೆ ಅನ್ನೋದು ಇನ್ನಷ್ಟೇ ಅದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.